ಇದು ಯಾವುದೇ ರೀತಿಯಾದಂತಹ ವ್ಲಾಗ್ ಅಲ್ಲ. ಕಾಲೇಜ್ ಶುರುವಾಗಿ 45 ದಿನ ಆಗಿದೆ, ಆದರೆ ಸರಿಯಾಗಿ ಕ್ಲಾಸ್ ಯಾವ ನಡೀತಾ ಇಲ್ಲ. ಕಾರಣ ಯಾರು ಲೆಕ್ಚರ್ಸ್ ಈಗ ಪರ್ಮನೆಂಟ್ ಗೆಸ್ಟ್ ಅಂತ ಯಾರು ಲೆಕ್ಚರ್ಸ್ ಇಲ್ಲ. ಹಂಗಾಗಿ ಇವತ್ತು ಲೆಕ್ಚರ್ಸ್ ಇಲ್ಲ ಅನ್ನೋ ಕಾರಣಕ್ಕೆ ಹೋರಾಟಕ್ಕೆ ಎಳೆದು ಬಿಟ್ವಿ. ನಮ್ಮ ಕಾಲೇಜಿಂದ ಸುರುವನೆ, ನ್ಯಾಮತಿ, ಬಸ್ ಸ್ಟ್ಯಾಂಡ್ ಎಲ್ಲ ಕಡೆ ಬಾವುಟ ಹಿಡಿದು ನಡೆದು ತಹಶೀಲ್ದಾರ್ ಕಚೇರಿ ಹತ್ರ ಹೋಗಿ ಅಲ್ಲಿ ನಮ್ಮ ಹೋರಾಟನ ಮುಂದುವರಿಸಿದ್ವಿ. ನಮ್ಮ ಬಯಕೆ ತಹಶೀಲ್ದಾರ್ ಬರಬೇಕು, ನಮ್ಮ ಸಮಸ್ಯೆ ಕೇಳಬೇಕು, ನಮ್ಮ ಸಮಸ್ಯೆನ ಬೇಗ ಪರಿಹರಿಸಬೇಕು ಅಂತ. ಕಚೇರಿಲಿ ಸತತ 2 ಗಂಟೆಗಳ ಕಾಲ ನಾವು ಅವರ ಬರುವಿಕೆನ ಕಾಯ್ತಾ ಇದ್ವಿ. ತಹಶೀಲ್ದಾರ್ ಅವರು ಬಂದ್ರು. ಅವಾಗ ನಾವು ನಮ್ಮ ಸಮಸ್ಯೆನ ಹೇಳ್ಕೊಂಡ್ವಿ. ಸೋಮವಾರದೊಳಗೆ ಈ ಸಮಸ್ಯೆ ಬಗೆಹರಿಬೇಕು, ಇಲ್ಲ ಅಂದ್ರೆ ಮತ್ತೆ ಇದೇ ರೀತಿ ಬಂದು ಹೋರಾಟ ಮಾಡ್ತೀವಿ ಅಂತ ಅವ್ರಿಗೆ ಹೇಳಿದ್ವಿ. ಪ್ರೈವೇಟ್ ಕಾಲೇಜಲ್ಲಿ ಲೆಕ್ಚರರ್ಸ್ಗೆಲ್ಲ ಕಾಸು ಕೊಟ್ಟು ಪಾಠ ಏನೋ ಕೇಳ್ತೀವಿ. ಆದ್ರೆ ನಾವು ಬಡ ವಿದ್ಯಾರ್ಥಿಗಳು ಎಲ್ಲೆಲ್ಲಿಂದನೋ ಬಂದು ನಮ್ಮ ತಾಲೂಕಿನಲ್ಲಿ ಒಂದು ಕಾಲೇಜ್ ಇದೆ, ಗೌರ್ಮೆಂಟ್ ಕಾಲೇಜ್, ಇಲ್ಲಿ ವ್ಯಾಸಂಗ ಪಡೆಯೋಣ ಅಂತ ಬರ್ತೀವಿ. ಆದ್ರೆ ಇಲ್ಲಿ ನೋಡಿದ್ರೆ ಲೆಕ್ಚರ್ಸೇ ಇರಲ್ಲ. ಬೋರ್ಡ್ ಎಕ್ಸಾಮ್ ಡೇಟ್ ಏನೋ ಅನೌನ್ಸ್ ಮಾಡುತ್ತೆ. ನಮ್ಮ ಸರ್ಕಾರಿ ಕಾಲೇಜ್ ಸ್ಟೂಡೆಂಟ್ ಪರಿಸ್ಥಿತಿ ಏನು ಅನ್ನೋದೇ ನಮ್ಮ ವಾದ. ಸುಮ್ಮನೆ DJ ಬೇಡ, ಪಟಾಕಿ ಬೇಡ ಅಂತ ಚರ್ಚೆ ಮಾಡ್ತಾರೆ. ಅವಶ್ಯಕತೆ ಇಲ್ಲದೆ ಇರೋದ್ರ ಬಗ್ಗೆ ಎಲ್ಲ ಚರ್ಚೆ ಮಾಡ್ತಾರೆ. ಆದ್ರೆ ಶಿಕ್ಷಣದ ಬಗ್ಗೆ ಮೊದಲು ಗಮನ ಕೊಡಬೇಕು ಅಂತ ನನ್ನ ಅನಿಸಿಕೆ. ನಮ್ಮ ಕಾಲೇಜ್ ಅಂತ ಅಲ್ಲ, ಎಲ್ಲ ಸರ್ಕಾರಿ ಕಾಲೇಜ್ಗಳ ಪರಿಸ್ಥಿತಿನೂ ಇದೇ ಆಗಿರೋದೆ. ಧಿಕ್ಕಾರ, ಸರ್ಕಾರಕ್ಕೆ ಧಿಕ್ಕಾರ. ಯಾತಕ್ಕಾಗಿ ಹೋರಾಟ? ನ್ಯಾಯಕ್ಕಾಗಿ ಹೋರಾಟ. ಯಾತಕ್ಕಾಗಿ ಹೋರಾಟ? ನ್ಯಾಯಕ್ಕಾಗಿ ಹೋರಾಟ. ಸರ್ಕಾರಕ್ಕೆ ಸರ್ಕಾರ, ಅವರ ಬೋರ್ಡಂತೆ ಸರ್ಕಾರ, ಸರ್ಕಾರಕ್ಕೆ ಸರ್ಕಾರ, ಅವರ ಅಪ್ಪಂದಂತೆ ಸರ್ಕಾರ, ಕಾನೂನಂತೆ ಕಾನೂನು, ಅವರ ಅಪ್ಪಂದಂತೆ ಕಾನೂನು. ಇಲ್ಲ ಇದಕ್ಕೆ ತಹಸೀಲ್ದಾರ್ ತಗೊಳ್ತಾರೆ. ಒಂದು ತಾಲೂಕಲ್ಲಿ ಈ ಥರ ಆದರೆ ವಿದ್ಯಾರ್ಥಿಗಳ ಸಮಸ್ಯೆ ಬಗೆಹರಿಸೋದು ಯಾರು? ಅದಕ್ಕೋಸ್ಕರ ನಾವು ಕೇಳ್ಕೊಂಡು ಇವತ್ತು ನಾವು ಪ್ರತಿಭಟನೆ ಮಾಡಕ್ಕೆ ಬಂದಿದ್ವಿ. ಇಷ್ಟ ತನಕ ತಹಸೀಲ್ದಾರ್ ಮೀಟಿಂಗ್ ಹೋಗಿದ್ರು, ಅವ್ರಿಗೆ ಬಂದಿದ್ದಾರೆ. ನಮ್ಮ ಮನವಿ ಏನಿದೆ ಅದನ್ನ ಓದ್ತಾರೆ ಒಂದ್ಸಲ, ಎಲ್ಲರೂ ಅದನ್ನು ಕೇಳಿಸ್ಕೊಬೇಕು. ತಹಸೀಲ್ದಾರ್ ಅದನ್ನ ಆಲಿಸಿ ಅದನ್ನ ಸ್ವಲ್ಪ ಅಧ್ಯಯನ ಮಾಡಿ ಅದನ್ನ ಬೇಗ ಮೇಲಿನ ಅಧಿಕಾರಿಗಳು ಯಾರಿದಾರೋ ಅವ್ರಿಗೆ ತಲುಪಿಸ್ಬೇಕು. ಹೀಗೆ ಇನ್ನೂ 4 ದಿನ ಟೈಮ್ ಕೊಡ್ತೀವಿ. ಇವತ್ತು ಬುಧವಾರ, ಸೋಮವಾರದೊಳಗಡೆ ಕ್ಲಾಸಸ್ ನಡೆದಿಲ್ಲ ಅಂದ್ರೆ ನಾವು ಮತ್ತೆ ಸೋಮವಾರ ಪ್ರತಿಭಟನೆ ಕೂರ್ತೀವಿ. ಅದನ್ನ ಈಗ ಮನವಿ ಜೊತೆಗೆ ಅದನ್ನ ಓದ್ತಾರೆ, ಕೇಳಿಸ್ಕೊಳ್ಳಿ, ಎಲ್ಲರೂ ಕೇಳಿಸ್ಕೊಳ್ಳಿ. ವಿದ್ಯಾರ್ಥಿ ಪರಿಷತ್ ಆಗ್ರಹಿಸುತ್ತದೆ. ಕರ್ನಾಟಕ ರಾಜ್ಯದಲ್ಲಿ ಕಾಲೇಜು ಶಿಕ್ಷಣ ಇಲಾಖೆ ಅಡಿಯಲ್ಲಿ ಬರುವ 432 ಪದವಿ ಕಾಲೇಜುಗಳಲ್ಲಿ 6,000 ಕಾಯಂ ಉಪನ್ಯಾಸಕರಲ್ಲಿ 3,000ಕ್ಕಿಂತ ಹೆಚ್ಚು ಉಪನ್ಯಾಸಕರು ಈಗಾಗಲೇ ನಿವೃತ್ತಿ ಪಡೆದಿದ್ದು, ಇನ್ನು ಕೇವಲ 3,000 ಕಾಯಂ ಉಪನ್ಯಾಸಕರೊಂದಿಗೆ 12,000 ಅತಿಥಿ ಉಪನ್ಯಾಸಕರ ಸೇವಾ ನೆರವಿನಿಂದ ಪದವಿ ತರಗತಿಗಳು ಜರುಗುತ್ತಿರುವುದು ನಮಗೆಲ್ಲರಿಗೂ ತಿಳಿದಿರುವ ಸತ್ಯ. ಕರ್ನಾಟಕದ ಸರ್ಕಾರಿ ಪದವಿ ಕಾಲೇಜುಗಳಲ್ಲಿ ಗುಣಮಟ್ಟದ ಶಿಕ್ಷಣ ಪಡೆಯುವುದು ವಿದ್ಯಾರ್ಥಿಗಳ ಹಕ್ಕು. ಮುಂದುವರೆದು ಗುಣಮಟ್ಟದ ಶಿಕ್ಷಣ ನೀಡುವಿಕೆಯ ಖಾತರಿಪಡಿಸಿಕೊಳ್ಳುವುದು ಭಾರತ ಸರ್ಕಾರದ ಕರ್ತವ್ಯ. ಆದರೆ ತಮ್ಮ ಕರ್ತವ್ಯ ಪ್ರಕ್ರಿಯೆಯನ್ನು ಪಡೆದಂತೆ ಸರ್ಕಾರಗಳು ಪದವಿ ಹಂತದಲ್ಲಿ ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ಕಾಯಂ ಉಪನ್ಯಾಸಕರ ನೇಮಕಾತಿಯಲ್ಲಿ ದೃಢವಾದ ನಿರ್ಣಯವನ್ನು ತೆಗೆದುಕೊಳ್ಳುವುದು ಕಳವಳಕಾರಿಯಾದ ಸಂಗತಿ. 2025-26ನೇ ಸಾಲಿನಲ್ಲಿ ಖಾಲಿ ಇರುವ 12,000 ಅತಿಥಿ ಉಪನ್ಯಾಸಕರ ನೇಮಕಾತಿಗೆ ಅರ್ಜಿ ಆಹ್ವಾನಿಸಿದ್ದು 55,000 ಅರ್ಜಿಗಳು ಸಲ್ಲಿಕೆ ಆಗಿರುತ್ತವೆ. ಈಗಾಗಲೇ ನಮ್ಮ ಎಲ್ಲ ವಿಶ್ವವಿದ್ಯಾಲಯಗಳ ತರಗತಿಗಳು ಪ್ರಾರಂಭವಾಗಿ ತಿಂಗಳು ಕಳೆದರೂ ಸಹಿತ ಇಲ್ಲಿಯವರೆಗೆ ಅತಿಥಿ ಉಪನ್ಯಾಸಕರ ನೇಮಕಾತಿ ಆಗದೇ ಇರುವ ಕಾರಣ ವಿದ್ಯಾರ್ಥಿಗಳಿಗೆ ಸರಿಯಾದ ರೀತಿಯ ತರಗತಿಗಳು ನಡೆಯುತ್ತಿಲ್ಲ. ರಾಜ್ಯದ ಪದವಿ ಕಾಲೇಜುಗಳಿಗೆ ಕಾಯಂ ಉಪನ್ಯಾಸಕರ ನೇಮಕಾತಿ ಮಾಡಿಕೊಳ್ಳುವಷ್ಟು ಯೋಗ್ಯತೆ ರಾಜ್ಯ ಸರ್ಕಾರಕ್ಕೆ ಇಲ್ಲದಿದ್ದರೂ ಕನಿಷ್ಠ ಪಕ್ಷ ಅರ್ಹ ಅತಿಥಿ ಉಪನ್ಯಾಸಕರ ನೇಮಕಾತಿ ತಕ್ಷಣ ಕ್ರಮ ವಹಿಸಬೇಕೆಂದು ವಿದ್ಯಾರ್ಥಿ ಪರಿಷತ್ ಆಗ್ರಹಿಸುತ್ತದೆ. ಇದೇ ಸಂದರ್ಭದಲ್ಲಿ ವಿಶೇಷವಾಗಿ ಗಮನಿಸಬೇಕಾದ ಅಂಶವೆಂದರೆ ಸರ್ಕಾರಿ ಕಾಲೇಜುಗಳಲ್ಲಿ ಓದುತ್ತಿರುವ ವಿದ್ಯಾರ್ಥಿಗಳು ಬಡ ಮಧ್ಯಮ ವರ್ಗದ ಅಥವಾ ಕೂಲಿ ಕಾರ್ಮಿಕರ ಮಕ್ಕಳು. ರಾಜ್ಯದ ಸಾಮಾಜಿಕ ಮತ್ತು ಶೈಕ್ಷಣಿಕ ಸ್ಥಿತಿಗತಿಯ ಸುಧಾರಣೆಗೆ ಸರ್ಕಾರಿ ಪದವಿ ಕ್ಯಾಂಪಸ್ಗಳಲ್ಲಿ ಸಮರ್ಪಕ ಗುಣಮಟ್ಟದ ಶಿಕ್ಷಣ ನೀಡುವುದು ಕಾಲೇಜು ಶಿಕ್ಷಣ ಇಲಾಖೆ ಹಾಗೂ ಸರ್ಕಾರಗಳ ಜವಾಬ್ದಾರಿ ಆಗಿರುತ್ತದೆ. ಒಟ್ಟಾರೆಯಾಗಿ ಗಮನಿಸುವುದಾದರೆ ರಾಜ್ಯದ ಪದವಿ ಕಾಲೇಜುಗಳಲ್ಲಿ
ಕಾಯಂ ಪ್ರಾಂಶುಪಾಲರ ನೇಮಕಾತಿವಿಲ್ಲದೆ, ಕಾಯಂ ಉಪನ್ಯಾಸಕರ ನೇಮಕಾತಿವಿಲ್ಲದೆ, ಕನಿಷ್ಠ ಪಕ್ಷ ಅರ್ಹ ಅತಿಥಿ ಉಪನ್ಯಾಸಕರು ಇಲ್ಲದೆ ಸಂಪೂರ್ಣ ಶೈಕ್ಷಣಿಕ ವ್ಯವಸ್ಥೆಯೇ ಮೇಲಾಗಿರುವ ಸಂದರ್ಭದಲ್ಲಿ ವಿಶ್ವವಿದ್ಯಾಲಯಗಳಿಂದ ಹೊರಬರುತ್ತಿರುವ ಪದವೀಧರರ ಭವಿಷ್ಯ ಅತಂತ್ರವಾಗಿದೆ ಹಾಗೂ ಇನ್ನು ಕೆಲವೇ ವರ್ಷಗಳಲ್ಲಿ ಸರ್ಕಾರಿ ಪದವಿ ಕಾಲೇಜುಗಳನ್ನು ಸಂಪೂರ್ಣವಾಗಿ ನಿರ್ನಾಮ ಮಾಡಲು ಸರ್ಕಾರ ಪಣ ತೊಟ್ಟಂತಿರುವುದು ಈ ನಾಡಿನ ಶೈಕ್ಷಣಿಕ ವ್ಯವಸ್ಥೆಗೆ ಒದಗಿದ ದೈವ ಪರಿಸ್ಥಿತಿ. ಆದ್ದರಿಂದ ಪದವಿ ಶಿಕ್ಷಣವನ್ನು ಬಲಪಡಿಸಿ ಶೈಕ್ಷಣಿಕ ರಾಜ್ಯದ ವಿದ್ಯಾರ್ಥಿಗಳ ಹಿತ ಕಾಯಬೇಕೆಂದು ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಆಗ್ರಹಿಸುತ್ತದೆ. ಬೇಡಿಕೆಗಳು: ಈಗಾಗಲೇ 20,000ಕ್ಕಿಂತ ಹೆಚ್ಚು ಅರ್ಹ ಅಭ್ಯರ್ಥಿಗಳು UGC ನಿಯಮಾವಳಿ ಅನ್ವಯ ಅರ್ಹತೆ ಪಡೆದು ಸರ್ಕಾರಿ ಉಪನ್ಯಾಸಕರಾಗಿ ಸೇವೆ ಸಲ್ಲಿಸಲು ತಯಾರಿದ್ದಾರೆ. ಆದ್ದರಿಂದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳಲ್ಲಿ ಖಾಲಿ ಇರುವ ಎಲ್ಲ ಉಪನ್ಯಾಸಕರ ನೇಮಕಾತಿ ಪ್ರಕ್ರಿಯೆಯನ್ನು ತ್ವರಿತವಾಗಿ ಪೂರ್ಣಗೊಳಿಸಲು ಕ್ರಮ ಕೈಗೊಳ್ಳಬೇಕು. ಪ್ರತಿ ವರ್ಷ ಅತಿಥಿ ಉಪನ್ಯಾಸಕರ ನೇಮಕಾತಿ ಸಂದರ್ಭದಲ್ಲಿ ಹಲವಾರು ಕಾರಣಗಳಿಗೆ ವಿಳಂಬ ಧೋರಣೆ ಅನುಸರಿಸುತ್ತಿರುವುದು ಗೊಂದಲಕ್ಕೆ ಕಾರಣವಾಗಿದೆ. ಈ ನಿಟ್ಟಿನಲ್ಲಿ ಸರ್ಕಾರ ಶಾಶ್ವತ ಪರಿಹಾರ ಕಂಡುಕೊಳ್ಳಬೇಕು. ಪದವಿ ಕಾಲೇಜುಗಳಲ್ಲಿ ಗುಣಮಟ್ಟದ ಶಿಕ್ಷಣ ನೀಡುವುದನ್ನು ಖಾತರಿಪಡಿಸಿಕೊಳ್ಳುವ ದೃಷ್ಟಿಯಿಂದ UGC ನಿಯಮಾವಳಿ ಅನ್ವಯ ಅರ್ಹತೆ ಪಡೆದ ಅತಿಥಿ ಉಪನ್ಯಾಸಕರನ್ನು ನೇಮಿಸಿಕೊಳ್ಳಲು ಸರ್ಕಾರ ಆಸಕ್ತಿ ವಹಿಸಬೇಕು. ಸರ್ಕಾರಿ ಕಾಲೇಜುಗಳ ಮೂಲಭೂತ ಸೌಲಭ್ಯಕ್ಕೆ ಹೆಚ್ಚಿನ ಅನುದಾನ ಒದಗಿಸಬೇಕು ಹಾಗೂ ಪ್ರಯೋಗಾಲಯ ಸಲಕರಣೆಗಳು, ಕಂಪ್ಯೂಟರ್ ಇನ್ನಿತರ ಮೂಲಭೂತ ಸೌಲಭ್ಯವನ್ನು ಒದಗಿಸಬೇಕು. ಧನ್ಯವಾದಗಳು. ಶ್ರೀ ಸಚಿನ್ ಕುಳಗೇರಿ, ಪ್ರಾಂತ ಕಾರ್ಯದರ್ಶಿ ABVP ಕರ್ನಾಟಕ ಉತ್ತರ. ಶ್ರೀ ಪ್ರವೀಣ್ HK, ಪ್ರಾಂತ ಕಾರ್ಯದರ್ಶಿ ABVP ಕರ್ನಾಟಕ ದಕ್ಷಿಣ. ಈ ಬೇಡಿಕೆಗಳನ್ನ ಆದಷ್ಟು ಬೇಗ ನೀವು ಮೇಲಿನ ಅಧಿಕಾರಿಗಳಿಗೆ ತಿಳಿಸಿ. ನಾವೇನು ಈಗ ಬೇಡಿಕೆಗಳಿಟ್ಟಿದ್ದೀವಿ ಆ ಬೇಡಿಕೆಗಳನ್ನ ನೀವು ಆದಷ್ಟು ಬೇಗ ಮೇಲಿರೋ ಅಧಿಕಾರಿಗಳಿಗೆ ತಿಳಿಸಿ. ಇದು ಈ ವರ್ಷ ಆಗಿರುವಂಥ ಸಮಸ್ಯೆ ಇಲ್ಲ, ಪ್ರತಿ ವರ್ಷ ಈ ಸಮಸ್ಯೆಗಳು ಬರ್ತಾನೆ ಇರುತ್ತೆ. ಅತಿಥಿ ಉಪನ್ಯಾಸಕರ ಸಮಸ್ಯೆಯಿಂದಾಗಿ ಕಾಲೇಜ್ಗಳಲ್ಲಿ ಪಾಠ ನಡೆಯಲ್ಲ. ಸುಮ್ಮನೆ ಹುಡುಗರು ದೂರ ಹಳ್ಳಿಗಳಿಂದ ತಾಲೂಕು ಕೇಂದ್ರಗಳಿಗೆ ಯಾಕೆ ಬಂದು ಹೋಗ್ತಾರೆ? ಒಳ್ಳೆ ಎಜುಕೇಷನ್ ಸಿಗುತ್ತೆ. ಜಿಲ್ಲಾ ಕೇಂದ್ರಗಳಿಗೆ ಯಾಕೆ ಬಂದು ಹೋಗ್ತಾರೆ? ಒಳ್ಳೆ ವ್ಯವಸ್ಥೆ ಇರುತ್ತೆ ಜಿಲ್ಲಾ ಕೇಂದ್ರದಲ್ಲಿ ಅಂತ ಹೋಗ್ತಾರೆ. ಆದರೆ ಇಲ್ಲಿ ಬರ್ತಿರೋಂಥ ಕಾಲೇಜಿಗೆ ಸ್ಟೂಡೆಂಟ್ಸಿಗೆ ಪಾಠ ಮಾಡೋಕ್ಕೆ ಅಧ್ಯಾಪಕರೇ ಇಲ್ಲ ಅಂದಮೇಲೆ ಕಾಲೇಜ್ಗಳು ಇದ್ದು ಏನು ಉಪಯೋಗ? ಈಗಾಗಲೇ 45 ದಿನ ಆಗಿದೆ. ಒಟ್ಟು ಒಂದು ಸೆಮಿಸ್ಟರ್ ಕಂಪ್ಲೀಟ್ ಆಗೋಕ್ಕೆ 90 ದಿನಗಳು ಯೂನಿವರ್ಸಿಟಿಯಿಂದ ಆದೇಶ ಇರೋದು. 90 ದಿನಗಳು 45 ದಿನ ಕಳೆದ್ಮೇಲೆ ಇನ್ನು 25 ದಿವಸದಲ್ಲಿ ಈಗಾಗಲೇ ದಸರಾ ರಜಾ, ದೀಪಾವಳಿ ರಜಾ, ಹಾಗೆ ಬೇರೆ ಬೇರೆ ರಜೆಗಳು ಬಂದ್ಬಿಡುತ್ತೆ. ಈಗ ಇವರು ಪಾಠ ಮಾಡೋಕ್ಕೆ ಶುರು ಮಾಡಿದ್ರು ಅಂದ್ರೂ ಇವ್ರು ಸಿಲೆಬಸ್ನ ಹೇಗೆ ಕಂಪ್ಲೀಟ್ ಮಾಡ್ತಾರೆ ಉಳಿದಂಥ ಇನ್ನು 25 ದಿವಸದಲ್ಲಿ? ಆದರೆ ಎಕ್ಸಾಮ್ಸ್ಗಳು ಮಾತ್ರ ಕರೆಕ್ಟ್ ಡೇಟಾ ಏನಿದೆ ಅದನ್ನ ಮಾತ್ರ ನಡ್ಸ್ಕೊಂಡು ಹೋಗ್ತಾರೆ. ಇವ್ರು ಸಿಲೆಬಸ್ ಕಂಪ್ಲೀಟ್ ಆಗಿದೆಯಾ ಅನ್ನೋದು ನೋಡಲ್ಲ. ಮತ್ತು CDC ಮೆಂಬರ್ಸು ಕಾಲೇಜು ಬಿಲ್ಡಿಂಗು ಇನ್ಫ್ರಾಸ್ಟ್ರಕ್ಚರು ಸರಿ ಇದೆಯಾ, ಪೇಂಟಿಂಗ್ ಆಗಿದೆಯಾ, ಅದಕ್ಕೆ ಟಾಯ್ಲೆಟಲ್ಲಿ ನೀರು ಬರ್ತಿದೆಯಾ, ಎಲೆಕ್ಟ್ರಿಸಿಟಿ ಇದೆಯಾ, ಇಷ್ಟು ಮಾತ್ರ ನೋಡ್ತಾರೆ. ಆದರೆ ವಿದ್ಯಾರ್ಥಿಗಳಿಗೆ ಸರಿಯಾಗಿ ಪಾಠ ಆಗ್ತಿದೆಯಾ? ಸುಮ್ಮನೆ ಹೇಳ್ಕೊಳ್ಳೋದಕ್ಕೆ ಅಧ್ಯಕ್ಷ ನಾನು, ಉಪಾಧ್ಯಕ್ಷ ನಾನು, ಸದಸ್ಯ ನಾನು, ಕಾಲೇಜಿನ ಸದಸ್ಯ ಅಂತ ಹೇಳ್ಕೊಂಡು ಬರ್ತಾರೆ. ಇನ್ನು ಕೆಲವರು ನಾನು ಇದೇ ಕಾಲೇಜಲ್ಲಿ ಓದಿದ್ದು, ನನಗೆ ಈ ಕಾಲೇಜ್ ಮೇಲೆ ತುಂಬ ಅಭಿಮಾನ ಇದೆ ಅಂತ ಹೇಳ್ಕೊಂಡು ಹೇಳ್ತಾರೆ. ಅಷ್ಟು ಅಭಿಮಾನ ಇದ್ದವರು ಯಾರನ್ನಾದ್ರು ಬೇರೆಯವ್ರನ್ನ MBA ಆಗಿರೋರು, MSc ಆಗಿರೋರನ್ನ ಒಂದು ಕಾಲೇಜಲ್ಲಿ ಕೂರಿಸ್ಲಿ, ಅವರೇ ಕರ್ಕೊಂಬರ್ಲಿ. ಒಂದಷ್ಟು CDC ಫಂಡಿಂದ ಅವ್ರಿಗೆ ದುಡ್ಡು ಕೊಟ್ಟು ಇಷ್ಟು ದಿನ ಅಂತ ಪಾಠ ಮಾಡಿ ಅಂತ ಕೇಳ್ಕೊಳ್ಳಿ. ಇವರು CDC ಫಂಡ್ನ ಬರೀ ಕಾಲೇಜ್ ಇನ್ಫ್ರಾಸ್ಟ್ರಕ್ಚರಿಗೆ ಮಾತ್ರ ಬಳಸ್ಕೊತಿದ್ದಾರೆ. ವಿದ್ಯಾರ್ಥಿಗಳಿಗೆ ಈ ಥರ ವಿದ್ಯಾಭ್ಯಾಸ ಕೊಡಿಸೋಕ್ಕೋಸ್ಕರ ಬಳಸ್ಕೋಬೇಕಂತೇಳಿ ವಿದ್ಯಾರ್ಥಿ ಪರಿಷತ್ ಆಗ್ರಹಿಸ್ತಿದೆ. ಈ ಏನು ಸಮಸ್ಯೆ ಇದೆಯೋ ಅದು ಬೇಗ ಪರಿಹಾರ ಆಗಬೇಕು. ಇವತ್ತು ಬುಧವಾರ ಇವ್ರು ಏನೋ ಕೌನ್ಸಿಲಿಂಗ್ ನಡೀತಿದೆ ಅಂತ ಒಂದು ವಾರದಿಂದ ಹೇಳ್ತಿದ್ದಾರೆ. ಇವತ್ತು ಕೌನ್ಸಿಲಿಂಗ್ ಪಕ್ಕ ಆಗ್ತಾ ಇದೆ, ಆನ್ಲೈನಲ್ಲಿ ಮಾಡ್ತಿದ್ದೀವಿ ನಾವು ಅಂತ ಹೇಳಿದ್ದಾರೆ. ಈ ಆನ್ಲೈನ್ ವ್ಯವಸ್ಥೆ ಪಕ್ಕ ಕ್ಲಿಯರ್ ಆಗಿ ಈ ಸೋಮವಾರದೊಳಗಡೆ ಮುಗಿಲಿಲ್ಲ ಅಂದರೆ ಮತ್ತೆ ನಾವು ಮುಂದಿನ ಬರುವಂಥ ದಿನಗಳಲ್ಲಿ ಇದಕ್ಕಿಂತ ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರತಿಭಟನೆಯನ್ನು ಮಾಡ್ತೀವಿ ಅಂತ ನಾವು ತಿಳಿಸಿದ್ದೀವಿ. ಈಗ ನಮ್ಮ ಮನವಿ ಪತ್ರವನ್ನು ನೀವು ಸ್ವೀಕರಿಸಿ ಇದನ್ನು ಬೇಗ ಎಲ್ಲಿ ತಲುಪಿಸ್ಬೇಕು ಅಲ್ಲಿ ತಲುಪಿಸಿ ನಮಗೆ ಬೇಗ ಅನುಕೂಲ ಮಾಡಿಕೊಡ್ಬೇಕಂತ ಕೇಳ್ಕೊಂತೀವಿ. ಬೇರೆ ರಾಜ್ಯದಲ್ಲಿ DJ ಬೇಡ, ಅದೇನೋ ಎಲ್ಲರಿಗೂ ಸಮಸ್ಯೆ ಆಗ್ತಿತ್ತು. ಪಟಾಕಿ ಬೇಡ, ವರ್ಷಕ್ಕೊಂದ್ಸಲ ಹಬ್ಬ ಮಾಡ್ತೀವಿ, ಪಟಾಕಿ ಬೇಡ ಅನ್ನೋದಕ್ಕೆ ಮೀಟಿಂಗ್ ಮಾಡ್ತೀರಾ. ಶಿಕ್ಷಣನೇ ಇಲ್ಲದೆ ಇದ್ರು ಇದೆಲ್ಲ ಇಟ್ಕೊಂಡು ಏನು ಉಪಯೋಗ? ಮತ್ತೆ ನಮ್ಮ ಶಿಕ್ಷಣಕ್ಕೆ ಏನು ಬೇಕೋ ಅದನ್ನ ಜವಾಬ್ದಾರಿ ವಹಿಸ್ಕೊಂಡು ನಿಮ್ಮ ಮೀಟಿಂಗ್ಗಳಲ್ಲಿ ಇದನ್ನು ಉಲ್ಲೇಖ ಮಾಡಿ, ಈ ಮೀಟಿಂಗ್ಗಳಲ್ಲಿ ನಮ್ಮ ವಿಷಯಗಳನ್ನ ಸೇರಿಸ್ಕೊಂಡು ಸ್ವಲ್ಪ ವಿದ್ಯಾರ್ಥಿಗಳಿಗೂ ಕಣ್ಣುಗಳು ಬಿಟ್ಟು ಸರ್ಕಾರ ನೋಡಬೇಕು. ನಮ್ಮ ಸಮಸ್ಯೆಗಳಿಂದ ಅದನ್ನು ಸರ್ಕಾರ ಕಿವಿಗಳನ್ನ ಕೊಟ್ಟು ಕೇಳಬೇಕು. ಇಲ್ಲ ಅಂದರೆ ಇವತ್ತು ನಾವು ಇಲ್ಲಿ ಪ್ರತಿಭಟನೆ ಮಾಡೋಕ್ಕೆ ಬಂದವರು 3 ಅವರ್ ಪ್ರತಿಭಟನೆ ಮಾಡಿದ್ದೀವಿ. 3 ಅವರ್ ಪ್ರತಿಭಟನೆ ಮಾಡಿದ್ದೀವಿ. ನೀವೆಲ್ಲ ಮೀಟಿಂಗ್ ಹೋಗಿ ಕುತ್ಕೊತೀರಾ, ಲೇಟ್ ಮಾಡ್ತೀರಾ. ಇಲ್ಲಿ ಹೊರಗಡೆ ಬಂದು ಕುತ್ಕೊಂಡ್ರೆ ನಮಗೆ ಹೊರಗಡೆ ಕುತ್ಕೊಬೇಡಿ ಅಂತ ಪೊಲೀಸರು ಬೈತಾರೆ. ವಿದ್ಯಾರ್ಥಿಗಳು ಸಮಸ್ಯೆ ತೊಗೊಂಡು ಎಲ್ಲಿಗೆ ಹೋಗಬೇಕು ಅದು ನೀವು ಹೇಳಬೇಕು ಸರ್. ಈಗ ಮನೆಯಲ್ಲಿ ಏನು ಮನವಿ ಮಾಡಿದ್ದೀರಿ ಅದನ್ನೆಲ್ಲ ನಾನು ಪಾಲಿಸಿದ್ದೇನೆ. ಇದು ನೇಮಕಾತಿ ಪ್ರಾಧಿಕಾರ ಆಗಿರೋದ್ರಿಂದ ಇದನ್ನು ನಮ್ಮ ಹಂತದಲ್ಲಿ ನಾವು ತೀರ್ಮಾನ ತಗೊಳ್ಳೋಕ್ಕೆ ಬರಲ್ಲ. ನೀವೇನು ಮನವಿಯನ್ನು ಕೊಟ್ಟಿದ್ದೀರಿ ಇದನ್ನು ಮಾನ್ಯ ಜಿಲ್ಲಾಧಿಕಾರಿಗಳವರಿಗೆ ಕಳಿಸ್ಕೊಟ್ಟು ಅದನ್ನು ನಿಮ್ಮ ಮನವಿ ಬಗ್ಗೆ ಅವರಿಗೆ ಮನವರಿಕೆ ಮಾಡುವಂಥ ಪ್ರಯತ್ನವನ್ನು ಇದಕ್ಕೆ ಎಷ್ಟು ದಿನ ಬೇಕಾಗ್ಬೋದು ಸರ್?
ಈಗಾಗಲೇ ಕೌನ್ಸಿಲಿಂಗ್ ಮಾಡ್ತಿದ್ದೀವಿ. ಒಂದು ವಾರ ನೇಮಕಾತಿ ಪ್ರಾಧಿಕಾರ ನಮ್ಮ ಹೌದಲ್ಲ, ಆಯ್ತಾ? ನಾವು ಅದನ್ನೇ ಹೇಳ್ತೀವಿ, ನೀವು ಮೇಲಿನ ಅಧಿಕಾರಿಗಳಿಗೆ ತಿಳಿಸಿ. ತಾಲೂಕಲ್ಲಿ ಏನು ನೀವು ಇದು ತಾಲೂಕಲ್ಲಿ ಶಿಕ್ಷಣ ಇಲಾಖೆಗೆ SDMC ಕಮಿಟಿ ಇರುತ್ತೆ, ಪ್ರಿನ್ಸಿಪಾಲ್ ಇರ್ತಾರೆ, DD ಇರ್ತಾರೆ, JD ಇರ್ತಾರೆ. ಇವ್ರುಗಳೆಲ್ಲರೂ ಮೀಟಿಂಗಿಗೆ ಹೋಗ್ತಾರೆ. ಇವರೆಲ್ಲರನ್ನೂ ಈ ಸಮಸ್ಯೆಗಳನ್ನು ಹೇಳಬೇಕು. ಈಗ ನೀವು ಇದೆಲ್ಲ ಪೂರ್ಣವಾಗಿ ಪಾಠ ಮಾಡ್ತಾ ಇಲ್ಲ, ಟೀಚರ್ಸ್ಗಳಿಲ್ಲ ಅನ್ನೋದ್ರ ಬಗ್ಗೆ ಮನವಿ ಕೊಟ್ಟಿದ್ದೀರಾ. ಈ ಮನವಿಯನ್ನು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಈ ಥರ ನ್ಯಾಮತಿ ಡಿಗ್ರಿ ಕಾಲೇಜ್ ಇದರಲ್ಲಿ ಸಮಸ್ಯೆ ಆಗಿದೆ ಅಂತ ಹೇಳ್ಬಿಟ್ಟು ಅಖಿಲ ಭಾರತ ವಿದ್ಯಾರ್ಥಿ ಪರಿಷತ್ತು ಮನವಿ ಪ್ರತಿಭಟನೆ ಮೂಲಕ ಮನವಿ ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ನಾವು ನಿಮ್ಮ ಮನವಿಯನ್ನು ನಾವು ಜಿಲ್ಲಾಧಿಕಾರಿಗಳಿಗೆ ಸಲ್ಲಿಸೋದ್ರ ಮುಖಾಂತರ ಜಿಲ್ಲಾಧಿಕಾರಿಗಳು ಸಂಬಂಧಪಟ್ಟವ್ರನ್ನ ಕರೆಸಿಬಿಟ್ಟು ಮಾತಾಡಿ ಸರ್ಕಾರದ ಜೊತೆ ಏನು ನಿರ್ಣಯ ತಗೋಬೇಕು ಅನ್ನೋದು ಮೇಲ್ಪಟ್ಟ ಅಧಿಕಾರಿಗಳಿಗೆ ಸಂಬಂಧಪಟ್ಟಂತೆ बोलो भारत माता की जय, भारत माता की जय, जिंदाबाद बोलो जिंदाबाद, जिंदाबाद. ಸರಿ, ನಾವು ಮನವಿ ಕೊಟ್ಟಿದ್ದೇವೆ. ಸೋಮವಾರ ತನಕ ಅವ್ರಿಗೆ ಡೆಡ್ಲೈನ್. ಏನು ಇವತ್ತು ಕೌನ್ಸಿಲಿಂಗ್ ಮಾಡ್ತಿದ್ದಾರೋ ಅದನ್ನು ಮಾಡಲಿ ಅವರು. ಟೀಚರ್ಸ್ ಬಂದರೆ ನಮ್ಗೆ ಇನ್ನೂ ತುಂಬ ಖುಷಿ. ಅದನ್ನು ಸಂತೋಷದಿಂದಾಗಿ ನಾವು ಅದನ್ನು ಸ್ವೀಕರಿಸ್ತೀವಿ. ಕರೆಕ್ಟಾಗಿ ಕ್ಲಾಸಸ್ಗಳಿಗೆ ಅಟೆಂಡ್ ಆಗ್ತೀವಿ ಮತ್ತು ಅದೇನು ಪಾಠ ಮಾಡ್ತಾರೆ ಅಂತ ಕೇಳ್ತೀವಿ. ಟೀಚರ್ಸ್ ಏನಾದ್ರು ಬರದೆ ಇನ್ನೂ ಡಿಲೇ ಆಯಿತು ಅಂದರೆ ಮತ್ತೆ ನಾವು ಸೋಮವಾರದ ನಂತರ ಸೋಮವಾರ ಅವರು ಕಡ್ಡಾಯವಾಗಿ ಎಲ್ಲ ಕ್ಲಾಸಸ್ಗಳು ನಡಿಬೇಕು. ಸೋಮವಾರ ಕ್ಲಾಸ್ ನಡೆದಿಲ್ಲ ಅಂತಂದರೆ ಮುಂಬರುವ ದಿನಗಳಲ್ಲಿ ಇವತ್ತು ಬರೀ ಮನವಿ ಕೊಟ್ಟಿದ್ದೇವೆ, ನಾಳೆ ಒಂದು ಉಗ್ರವಾದಿ ಆಕ್ರೋಶ ಮಾಡಿ ಪ್ರತಿಭಟನೆ ಮಾಡಬೇಕಾಗುತ್ತೆ. ಆಗ್ಬೋದಾ? ಎಲ್ರಿಗೂ ಧನ್ಯವಾದ.